press the bell icon on the YouTube app and never miss another update. Welcome to the class, dear children. So dear children, I already started your second unit, that is buildings, isn't it children? So today I'll continue that unit. So dear children, in your second unit there is one small story, okay, and before I start the story I want to ask one question. So ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಕ್ವೆಶನನ್ನು ಕೇಳ್ತೀನಿ, ಓಕೆ. ಸೊ ಡಿಯರ್ ಚಿಲ್ಡ್ರನ್, ಹ್ಯಾವ್ ಯು ಸೀನ್ ಮಿರರನ್ನು ನೋಡಿದ್ದೀರಾ? ಡೈಲಿ ನೋಡ್ತೀರಾ ಅಲ್ವಾ? ಇಸ್ಂಟ್? ಸೊ ಆ ಒಂದು ಮಿರರಲ್ಲಿ ನೀವೇನು ನೋಡ್ತೀರಾ? ಅಫ್ಕೋರ್ಸ್ ನಿಮ್ಮದೇ ರಿಫ್ಲೆಕ್ಷನನ್ನು ನೀವು ನೋಡ್ತೀರಾ ಅಲ್ವಾ? ಸೊ ನೀವು ಸ್ಮೈಲಿಂಗ್ ಫೇಸಿಂದ ನೋಡಿದರೆ ಆ ಒಂದು ಮಿರರಲ್ಲಿ ನಿಮಗೆ ಇನ್ ರಿಫ್ಲೆಕ್ಟ್ ಸ್ಮೈಲಿಂಗ್ ಫೇಸೇ ನಿಮ್ಮದು ಕಾಣಿಸುತ್ತೆ ಅಲ್ವಾ? ಅದೇ ಅಳ್ಕೊಂತ ದುಃಖದಿಂದ ಬೇಜಾರಾಗಿ ನೋಡಿದರೆ ಸೊ ಆ ಒಂದು ಮಿರರಲ್ಲಿ ನೀವೇನು ನೋಡ್ತೀರಾ? ಅಫ್ಕೋರ್ಸ್ ನಿಮ್ಮದೇ ರಿಫ್ಲೆಕ್ಟ್ ಬೇಜಾರಾಗಿರುವಂತಹ ಎಕ್ಸ್ಪ್ರೆಷನನ್ನೇ ನೋಡ್ತೀರಾ ಅಲ್ವಾ? ಸೊ ಡಿಯರ್ ಚಿಲ್ಡ್ರನ್, ಸೊ ದ ಸ್ಟೋರಿ whatever I'm going to start now, the story is all about mirrors, okay. Let's start the story. The story name is The House of Mirrors. The House of Mirrors, okay. Shall we start the story now? Yes, come to the story. It is in page number 26, okay dear children. The story is very interesting, and in this story you can learn some things. See here, it is in the page number 26. Let's start the story. Keep the finger on line. I'll read the story now. The House of Mirrors. So before I read, what is the meaning of the House of Mirrors? House of Mirrors means what? So House of Mirrors means in one house inside there is a lot of mirrors, okay. So House of Mirrors ಅಂದ್ರೆ ಏನು ಅಂತ ಹೇಳಿದರೆ, ಹೌಸಿನ ಒಳಗಡೆ ತುಂಬ ಮಿರರ್ಸ್ ಇದ್ದಾವೆ ಅಂತ ಹೇಳಿ ಅರ್ಥ, okay. So in this story there is one house, okay. So in that house there are 1000 mirrors. So ಈ ಒಂದು ಸ್ಟೋರಿಯಲ್ಲಿ ಒಂದು ಹೌಸ್ ಇದೆ, ಓಕೆ. ಆ ಹೌಸ್ ಒಳಗಡೆ 1000 ಮಿರರ್ಸ್ ಇದ್ದಾವೆ. ಅಂಡರ್ಸ್ಟುಡ್? ಸೊ ಇಮ್ಯಾಜಿನ್ ಮಾಡಿರಿ, ಇಂಥ ಒಂದು ಹೌಸ್ ಆಫ್ ಮಿರರ್ಸ್ ಅಂಥ ಒಂದು ಹೌಸಲ್ಲಿ ನೀವು ಎಂಟ್ರಿ ಆದರೆ, ಒಳಗಡೆ ಹೋದರೆ ನೀವೇನು ನೋಡ್ತೀರಾ? ಇಫ್ ಯು ಇಮ್ಯಾಜಿನ್ ದ್ಯಾಟ್, ನೀವೈತಲ್ಲ ಆ ಒಂದು ಹೌಸನ್ನು ವಿಸಿಟ್ ಮಾಡ್ತಾ ಇದ್ದೀರಾ, ಒಳಗಡೆ ಎಂಟ್ರಿ ಆಗ್ತಾ ಇದ್ದೀರಾ, ಓಕೆ. ಸ್ಮೈಲಿಂಗ್ ಫೇಸಿಂದ ಖುಷಿಯಾಗಿ ನಕ್ಕೊಂತ ಎಂಟ್ರಿ ಆದರೆ ಸೊ ನೀವು ಒಳಗಡೆ ಏನು ನೋಡ್ತೀರಾ? ಅಫ್ಕೋರ್ಸ್ ಯು ಸಿ 1000 ಇನ್ ರಿಫ್ಲೆಕ್ಟ್, ಯು ಸಿ ದ 1000 ಸ್ಮೈಲಿ ಫೇಸಸ್ ಅಲ್ವಾ? ಸೊ ಈಗ ನೀವು ಆ ಮನೆ ಒಳಗಡೆ ನಕ್ಕೊಂತ ಎಂಟ್ರಿ ಆದರೆ ನೀವೇನು ನೋಡ್ತೀರಾ? ನಿಮ್ಮದೇ ರಿಫ್ಲೆಕ್ಟನ್ನು ನಗ್ತಾ ಇರುವಂತಹ ಫೇಸಸ್ಸನ್ನು ನಿಮ್ಮದು ನೋಡ್ತೀರಾ ಅಲ್ವಾ? ಇಸ್ಂಟ್ ಇಟ್? ವಿಚ್ ಯು ಫೀಲ್ ವೆರಿ ಹ್ಯಾಪಿ. ಅವಾಗ ನೀವು ತುಂಬ ಖುಷಿ ಆಗ್ತೀರಾ. 1000 ಮಿರರ್ಸ್, ಆ ಒಂದು 1000 ಮಿರರ್ಸ್ ಒಳಗಡೆ ನೀವು ನಿಮ್ಮನ್ನು ನಗ್ತಾ ಇರೋದನ್ನು ನೋಡಿಬಿಟ್ಟು ತುಂಬ ಖುಷಿ ಆಗ್ತೀರಾ ಅಲ್ವಾ? ಅದೇ ಅಳ್ಕೊಂತ ಬೇಜಾರಾಗಿಬಿಟ್ಟು ಒಳಗಡೆ ಎಂಟ್ರಿ ಆಗಿ ನೋಡಿದರೆ 1000 ಫೇಸಸ್ ಅಳೋದನ್ನು ನೋಡ್ತೀರಾ ಅಲ್ವಾ? ಅವಾಗ ನಿಮಗೆ ಬೇಜಾರಾಗುತ್ತೆ, 1000 ಫೇಸಸ್ ಅಳ್ತಾ ಇದ್ದಾವೆ ಮೀನ್ಸ್ ಆ ಥರ ರಿಫ್ಲೆಕ್ಟನ್ನು ನೀವು ನೋಡ್ತೀರಾ ಅಲ್ವಾ? ಸೊ ಹೌಸ್ ಆಫ್ ಮಿರರ್ಸ್ ಮೀನ್ಸ್ in that house having a lot of mirrors. Understood? Shall we start the story now? Yes, it is very interesting dear children. Let's start the story. So keep the finger on line. Long ago, in a small far away village, there was a place known as the House of 1000 Mirrors. A small happy little dog learned of this place and decided to visit the house. When he arrived, he bounced happily up to the stairs to the doorway of the house. Okay, I'll stop here. So see here. So long ago means ತುಂಬಾ ದಿನಗಳ ಹಿಂದೆ, okay. Long ago and it is very far away. ಅದು ತುಂಬ ದೂರ ಇತ್ತು. ಏನು? ವಿಲೇಜ್. So in a long ago and far away there was even village, okay. And that village is famous for the House of 1000 Mirrors. ಸೊ ತುಂಬ ದಿನಗಳ ಹಿಂದೆ ಸ್ವಲ್ಪ ದೂರ ಇರುವಂತಹ ವಿಲೇಜಲ್ಲಿ
ಓಕೆ, ವಿಲೇಜಲ್ಲಿ ಒಂದು ಹೌಸ್ ಇದೆ. ಓಕೆ, ಅದು ಹೌಸ್ ಯಾವುದು ಅಂತ ಹೇಳಿದರೆ ದ ಹೌಸ್ ಆಫ್ 1000 ಮಿರರ್ಸ್. ಆ ವಿಲೇಜು ಫೇಮಸ್ ಆಗಿದ್ದು ಯಾವುದಕ್ಕೆ ಅಂತ ಹೇಳಿದರೆ ಆ ಹೌಸಿಗೋಸ್ಕರನೇ ಅದು ತುಂಬ ಫೇಮಸ್ ಆಗಿತ್ತು ವಿಲೇಜ್. ಅರ್ಥ ಆಗ್ತಿದೆಯಾ? ಲಾಂಗ್ ಎಗೋ ಇನ್ ಎ ಫಾರ್ ಅವೇ, ತುಂಬ ದಿನಗಳ ಹಿಂದೆ ಸ್ವಲ್ಪ ದೂರ ಇರುವಂತಹ ವಿಲೇಜಲ್ಲಿ ಒಂದು ಹೌಸ್ ಇದೆ. ಓಕೆ, ದ ಹೌಸ್ ನೇಮ್ ಇಸ್ ದ ಹೌಸ್ ಆಫ್ 1000 ಮಿರರ್ಸ್. ಓಕೆ, ಸೊ ಅಬೌಟ್ ದಟ್ ಪ್ಲೇಸ್, ಆ ಒಂದು ಪ್ಲೇಸಿನ ಬಗ್ಗೆ, ಆ ಒಂದು ಹೌಸಿನ ಬಗ್ಗೆ, ಓಕೆ, ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್, ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್ ಎಲ್ಲದನ್ನು ಕೇಳಿಸ್ಕೊಂಡು ಎಲ್ಲದನ್ನು ತಿಳ್ಕೊಂಡ್ಬಿಟ್ಟು ಆ ಒಂದು ಹೌಸನ್ನು ವಿಸಿಟ್ ಮಾಡಬೇಕು ಅಂತ ಹೇಳಿ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್ ಡಿಸೈಡ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆ ಒಂದು ಹೌಸಿನ ಬಗ್ಗೆ, ಆ ಒಂದು ವಿಲೇಜಿನ ಬಗ್ಗೆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್ ತಿಳ್ಕೊಂಬಿಟ್ಟು ಆ ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್ ಏನು ಮಾಡುತ್ತೆ, ಡಿಸೈಡ್ ಮಾಡಿಕೊಡುತ್ತೆ ಆ ಒಂದು ಹೌಸನ್ನು ವಿಸಿಟ್ ಮಾಡಬೇಕು ಅಂತ ಹೇಳಿ ಆ ಒಂದು ಸ್ಮಾಲ್ ಲಿಟಲ್ ಡಾಗು, ಹ್ಯಾಪಿ ಲಿಟಲ್ ಡಾಗು ಡಿಸೈಡ್ ಮಾಡುತ್ತೆ. ಓಕೆನಾ? ಸೊ ಡಿಸೈಡ್ ಮಾಡಿದಾದ್ಮೇಲೆ ಆ ಒಂದು ಪ್ಲೇಸಿಗೆ, ಆ ಒಂದು ವಿಲೇಜ್ಗೆ, ಆ ಒಂದು ಹೌಸಿಗೆ ಅದು ಹೋಗುತ್ತೆ. ಹಿ ರೀಚ್ಡ್ ದಟ್ ಪ್ಲೇಸ್, ಆ ಒಂದು ಪ್ಲೇಸಿಗೆ ಅದು ರೀಚ್ ಆಗುತ್ತೆ, ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್. ಓಕೆ, ಸೊ ಆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗು ತುಂಬ ಎಕ್ಸೈಟೆಡ್ ಇತ್ತು ಅಂಥ ಒಂದು ಫೇಮಸ್ ಹೌಸನ್ನು, ಅಂಥ ಒಂದು ಹೌಸ್ ಆಫ್ ಮಿರರ್ಸ್ ಅನ್ನು ನೋಡೋದಕ್ಕೆ ಅಂತ ಹೇಳಿ ತುಂಬ ಹ್ಯಾಪಿ ಲಿಟಲ್ ಡಾಗ್ ತುಂಬ ಎಕ್ಸೈಟೆಡ್ ಇತ್ತು. ಓಕೆನಾ? ಸೊ ಆ ಒಂದು ಎಕ್ಸೈಟ್ಮೆಂಟಲ್ಲಿ ಆ ಒಂದು ಹೌಸನ್ನು ಸ್ಮಾಲ್ ಲಿಟಲ್ ಡಾಗ್ ವಿಸಿಟ್ ಮಾಡುತ್ತೆ. ಸೊ ನೋಡೋಣ ಆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್ ಹೇಗೆ ವಿಸಿಟ್ ಆಗ್ತಾ ಇದೆ ಅಂತ. ಓಕೆ, ಅದು ತುಂಬ ಖುಷಿಯಾಗಿದೆ, ತುಂಬ ಎಕ್ಸೈಟ್ಮೆಂಟಿಂದ ಆ ಒಂದು ಹೌಸನ್ನು ನೋಡಬೇಕು ಅಂತ ಹೇಳಿ ಒಳಗಡೆ ಹೋಗ್ತಾ ಇದೆ. ಲೆಟ್ಸ್ ಸಿ ಹೌ ಇಟ್ ಈಸ್ ಗೋಯಿಂಗ್ ಟು ಎಂಟರ್ ಇನ್ ದ ಹೌಸ್. ಸಿ ಹಿಯರ್, ಇಟ್ ಲುಕ್ಡ್ ಥ್ರೂ ದ ಡೋರ್ವೇ with his ears lifted high and his tail wagging as fast as it could. To his great surprise, he found himself staring at 1000 other happy little dogs with their tails wagging just as fast as his. He smiled a great smile and was answered with 1000 great smiles, just as warm and friendly. So dear children, he reached that house. ಆ ಒಂದು ಹೌಸಿಗೆ, ಆ ಒಂದು ಪ್ಲೇಸಿಗೆ ಆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್ ರೀಚ್ ಆಗುತ್ತೆ. ಓಕೆನಾ? ಸೊ ವಿತ್ ದ ಎಕ್ಸೈಟ್ಮೆಂಟ್ ಹಿ ವಾಸ್ ಗೋಯಿಂಗ್ ಟು ಎಂಟರ್ ದ ಹೌಸ್. ಸೊ ತುಂಬ ಎಕ್ಸೈಟ್ಮೆಂಟಿಂದ, ತುಂಬ ಖುಷಿಯಿಂದ ಆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್ ಆ ಒಂದು ಹೌಸ್ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಸೊ ಹೇಗೆ ಎಂಟ್ರಿ ಆಗ್ತಾ ಇದೆ ಅಂತ ಹೇಳಿದರೆ, ಹಿ ಬೌನ್ಸ್ಡ್ ಹ್ಯಾಪಿಲಿ. ಬೌನ್ಸ್ಡ್ ಅಂದರೆ ಜಂಪ್ ಮಾಡ್ಕೊಂತ. ಓಕೆ, ಹಿ ಬೌನ್ಸ್ಡ್ ಹ್ಯಾಪಿಲಿ ಅಪ್ ಟು ದ ಸ್ಟೇರ್ ಕೇಸ್. ಆ ಒಂದು ಸ್ಟೇರ್ಸನ್ನು, ಮೆಟ್ಲನ್ನು ಹತ್ಕೊಂಡ್ಬಿಟ್ಟು ಡೋರ್ ಕಡೆ ಅದು ಹೋಗುತ್ತೆ, ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್. ಓಕೆನಾ? ಆ್ಯಂಡ್ ಹಿ ಎಂಟರ್ಡ್ ಇನ್ ದ ಹೌಸ್. ಆಮೇಲೆ ಅದು ಹೇಗೆ ಎಂಟರ್ ಆಗ್ತಾ ಇದೆ ಅಂತ ಹೇಳಿದರೆ, ಹಿ ಲಿಫ್ಟೆಡ್ ಹಿಸ್ ಇಯರ್ಸ್. ಸೊ ಆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗ್ ಡೋರ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಆ ಇಯರ್ಸ್ ಇದಾವಲ್ಲ ಡಾಗಿಂದು, ಅದು ಇತ್ತಲ್ಲ ಲಿಫ್ಟೆಡ್ ಹೈ, ಅದು ಸ್ಟ್ರೈಟ್ ಆಗಿಬಿಡುತ್ತೆ. ಓಕೆನಾ? ಎಕ್ಸೈಟ್ಮೆಂಟಿಂದ ಅದು. ಓಕೆ, ಸೊ ಡೋರ್ವೇ ಹತ್ರ ಅದು ಎಂಟ್ರಿ ಆಗಬೇಕಾದ್ರೆ ಇಯರ್ಸ್ ಎಲ್ಲ ಲಿಫ್ಟೆಡ್ ಆಗಿದೆ, ಸ್ಟ್ರೈಟ್ ಆಗಿಬಿಟ್ಟಿದೆ. ಓಕೆನಾ? ಆ್ಯಂಡ್ ಇಟ್ಸ್ ಟೇಲ್ ವ್ಯಾಗಿಂಗ್ ಆಗ್ತಾ ಇದೆ, ಟೇಲು. ಓಕೆನಾ? ಬಾಲ, ದ ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗಿನ ಬಾಲ ವ್ಯಾಗಿಂಗ್ ಆಗ್ತಾ ಇದೆ ಎಕ್ಸೈಟ್ಮೆಂಟಿಂದ, ಖುಷಿಯಿಂದ. ಆ ಟೇಲ್ ಇತ್ತಲ್ಲ ಈ ಥರ ವ್ಯಾಗಿಂಗ್ ಆಗ್ತಾ ಇದೆ, ಮೂವಿಂಗ್ ಫ್ರಮ್ ಒನ್ ಸೈಡ್ ಟು ಅನದರ್ ಸೈಡ್. ಸೊ ವೆನ್ ಹಿ ಎಂಟರ್ಡ್ ಇನ್ ದ ಹೌಸ್, ಓಕೆ, ವಿತ್ ಇಯರ್ಸ್ ಲಿಫ್ಟೆಡ್ and its tail is wagging as fast as it is. So he saw that inside, ಅದು ಎಂಟ್ರಿ ಆಗಬೇಕಾದ್ರೆ ಒಳಗಡೆ ಏನು ನೋಡುತ್ತೆ, he saw that 1000 friendly dogs are smiling. ಸೊ ಒಳಗಡೆ ಹೋದ ತಕ್ಷಣವೇ ಆ ಒಂದು ಸ್ಮಾಲ್ ಲಿಟಲ್ ಡಾಗ್ ಒಳಗಡೆ ಹೋದ ತಕ್ಷಣವೇ 1000 ಹ್ಯಾಪಿ ಲಿಟಲ್ ಡಾಗ್ಸನ್ನು ನೋಡುತ್ತೆ. ಇಟ್ ವಾಸ್ ಎ ಗ್ರೇಟ್ ಸರ್ಪ್ರೈಸ್ ಟು ದ ಸ್ಮಾಲ್ ಡಾಗ್. ಆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗಿಗೆ ಅದು ಸರ್ಪ್ರೈಸ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ, 1000 ಸ್ಮಾಲ್ ಲಿಟಲ್ ಡಾಗು ಅದು ಸ್ಮೈಲ್ ಮಾಡ್ತಾ ಇದೆ ಅಂತ ಹೇಳಿ ಹಿ ಫೀಲ್ ವೆರಿ ಹ್ಯಾಪಿ. ಅದು ಆ ಸ್ಮಾಲ್ ಡಾಗಿಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಒಳಗಡೆ 1000 ಹ್ಯಾಪಿ ಲಿಟಲ್ ಡಾಗ್ಸ್ ನನಗೆ ನೋಡಿ ಸ್ಮೈಲ್ ಮಾಡ್ತಾ ಇದೆ, ಅದು ಅದ್ರದ್ದೇ ರಿಫ್ಲೆಕ್ಟನ್ನು ನೋಡ್ತಾ ಇರೋದು ಅಲ್ವಾ. ಸೊ ಇಟ್ ವಾಸ್ ಅ ಗ್ರೇಟ್ ಸರ್ಪ್ರೈಸ್ ಟು ದ ಸ್ಮಾಲ್ ಡಾಗ್. ಅದು ತುಂಬ ಸರ್ಪ್ರೈಸ್ ಆಗುತ್ತೆ. ಓಕೆ, ಮತ್ತು ಆ ಮಿರರಲ್ಲಿ ಸ್ಮೈಲಿಂಗ್ ಫೇಸನ್ನು, ಅವ್ರದ್ದು ಕೂಡ ಇಯರ್ಸ್ ಎಲ್ಲ ಲಿಫ್ಟೆಡ್ ಆಗಿದೆ, ಅವ್ರದ್ದು ಕೂಡ ಟೇಲನ್ನು ವ್ಯಾಗಿಂಗ್ ಆಗ್ತಾ ಇದೆ. ಅದೇ ರಿಫ್ಲೆಕ್ಟನ್ನು ನೋಡಿಬಿಟ್ಟು ಆ ಸ್ಮಾಲ್ ಲಿಟಲ್ ಡಾಗ್ ತುಂಬ ಸರ್ಪ್ರೈಸ್ ಆಗಿಬಿಡುತ್ತೆ, ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಅದು. ಓಕೆನಾ? ಆ್ಯಂಡ್ ಅಗೇನ್ ಹಿ ಸ್ಮೈಲ್ಡ್. ಆ ಒಂದು ಸ್ಮಾಲ್ ಲಿಟಲ್ ಡಾಗ್ ಒಳಗಡೆ ಹೋದ್ಮೇಲೆ ಅದನ್ನು 1000 ಫ್ರೆಂಡ್ಲಿ ಡಾಗ್ಸನ್ನು ನೋಡಿಬಿಟ್ಟು, ಸ್ಮೈಲಿ ಡಾಗ್ಸನ್ನು ನೋಡಿಬಿಟ್ಟು ಅದು ಮತ್ತೆ ಗ್ರೇಟ್ ಸ್ಮೈಲ್ ಮಾಡುತ್ತೆ. ಓಕೆನಾ? ಸೊ ಆ ಗ್ರೇಟ್ ಸ್ಮೈಲ್ ಮಾಡಿದ ತಕ್ಷಣವೇ ಇನ್ ದಟ್ ಆನ್ಸರ್, ಅದರದ್ದು ರಿಫ್ಲೆಕ್ಟ್ ಆನ್ಸರ್, ಆ ಮಿರರ್ಸಲ್ಲಿ ಏನು ನೋಡುತ್ತೆ, ಅದು
1000 little dogs are smiling back at him. ಆ ಒಂದು 1000 little dogs ಮಿರರಿಂದ ಆ ಒಂದು ಡಾಗಿಗೆ ಐತಲ್ಲ ಸ್ಮೈಲ್ ಮಾಡ್ತಾ ಇದೆ. ಸೊ ಆ ಒಂದು ಹ್ಯಾಪಿ ಲಿಟಲ್ ಡಾಗ್ ಹಿ ಫೆಲ್ಟ್ ಅ ವಂಡರ್ಫುಲ್. ಆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗಿಗೆ ಐತಲ್ಲ ತುಂಬಾ ಗ್ರೇಟ್ ಅನಿಸುತ್ತೆ, ತುಂಬ ವಂಡರ್ಫುಲ್ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ ಅದು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಏನು ಮಾಡುತ್ತೆ ಅದು ಅಂತ ಹೇಳಿ. As he left the house, he thought to himself, this is a wonderful place. I will come back and visit it often. So, the small happy little dog felt very happy to visit that house. ಒಳಗಡೆ ಹೋಗಿ 1000 ಫ್ರೆಂಡ್ಲಿ ಡಾಗ್ಸನ್ನು ನೋಡಿಬಿಟ್ಟು, ಓಕೆ, ಗ್ರೇಟ್ ಸ್ಮೈಲ್ ಮಾಡ್ತಿರೋದು ಎಲ್ಲ ಡಾಗ್ಸನ್ನು ನೋಡಿಬಿಟ್ಟು ಹಿ ಫೀಲ್ ವಂಡರ್ಫುಲ್. ಇಟ್ ವಾಸ್ ಎ ಗ್ರೇಟ್ ಸರ್ಪ್ರೈಸ್ ಟು ದ ಸ್ಮಾಲ್ ಡಾಗ್. ಅದಕ್ಕೆ ತುಂಬ ಸರ್ಪ್ರೈಸ್ ಅನಿಸುತ್ತೆ, ತುಂಬ ಗ್ರೇಟ್ ಅನಿಸುತ್ತೆ, ತುಂಬ ಅದು ಖುಷಿ ಆಗುತ್ತೆ. ಓಕೆ, ಸೊ ಅದ್ರದ್ದೇ ರಿಫ್ಲೆಕ್ಟನ್ನು ನೋಡ್ತಾ ಇದ್ದು ಅದು ಹೊಸದಂತ ಅನಿಸ್ತಾ ಇದೆ ಅದು, ಇಸ್ಂಟ್ ಇಟ್? ಸೊ ಆಮೇಲೆ ಇದಾಯ್ತಲ್ಲ, ಹಿ ಲೆಫ್ಟ್ ದ ಹೌಸ್. ಆ ಒಂದು ಹೌಸ್ ಒಳಗಡೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅವನ ಥರ ಹೊರಗಡೆ ಬರ್ತಾನೆ. ವೆನ್ ಹಿ ಲೆಫ್ಟ್ ದ ಹೌಸ್ ಹಿ ಥಾಟ್ ಟು ಹಿಮ್ಸೆಲ್ಫ್. ಅವ್ನು ವಾಪಸ್ ಹೊರಗಡೆ ಬಂದಾದ್ಮೇಲೆ ಏನು ಯೋಚನೆ ಮಾಡುತ್ತೆ ಆ ಸ್ಮಾಲ್ ಲಿಟಲ್ ಡಾಗ್ ಅಂತ ಹೇಳಿದರೆ, ಇಟ್ ವಾಸ್ ಎ ವಂಡರ್ಫುಲ್ ಪ್ಲೇಸ್. ಆ ಒಂದು ಹೌಸ್ ಆಫ್ ಮಿರರ್ಸ್ ಇದೆಯಲ್ಲ, ದಟ್ ವಾಸ್ ಎ ವಂಡರ್ಫುಲ್ ಪ್ಲೇಸ್. ಐ ವಿಸಿಟ್ ಇಟ್ ಆಫನ್. ನಾನಿಲ್ಲಿ ಪದೇ ಪದೇ ವಿಸಿಟ್ ಮಾಡ್ತೀನಿ, ತುಂಬ ವಂಡರ್ಫುಲ್ ಪ್ಲೇಸ್ ಇದು ಅಂತ ಹೇಳಿ ಆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗು ತುಂಬ ಖುಷಿಯಿಂದ ವಾಪಸ್ ಹೋಗುತ್ತೆ. ಸೊ ಅಂಡರ್ಸ್ಟುಡ್ ದಿಸ್ ಒನ್? ಅರ್ಥ ಆಯ್ತಾ ಆ ಒಂದು ಸ್ಮಾಲ್ ಹ್ಯಾಪಿ ಲಿಟಲ್ ಡಾಗಿನ ಎಕ್ಸ್ಪೀರಿಯನ್ಸು? ಸೊ ಒಳಗಡೆ ಹೋಗ್ಬಿಟ್ಟು ಅದು 1000 ಹ್ಯಾಪಿ ಲಿಟಲ್ ಡಾಗ್ಸನ್ನು ನೋಡ್ಬಿಟ್ಟು ಅದು ಖುಷಿಯಿಂದ ವಾಪಸ್ ಹೋಗುತ್ತೆ. ಹೋಗ್ಬೇಕಾದ್ರೆ ಏನಂತ ಅನ್ಕೊಳುತ್ತೆ, ಆ ಒಂದು ವಂಡರ್ಫುಲ್ ಅದು ಪ್ಲೇಸ್, ಆ ಹೌಸ್ ತುಂಬ ವಂಡರ್ಫುಲ್ ಇದೆ, ತುಂಬ ಚೆನ್ನಾಗಿದೆ, ಸೊ ನಾನದು ತುಂಬ ಸತಿ ವಿಸಿಟ್ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡ್ಬಿಟ್ಟು ವಾಪಸ್ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಲೆಟ್ಸ್ ಸಿ ವಾಟ್ ಹ್ಯಾಪನ್ ನೆಕ್ಸ್ಟ್. In the same village, another little dog who was not quite as happy as the first one decided to visit the house. He slowly climbed the stairs and hung his head low as he looked into the door. When he saw the 1000 unfriendly looking dogs staring back at him, he growled at them and was horrified to see 1000 little dogs growling back at him. As he left, he thought to himself, this is a horrible place and I will never go back there again. All the faces in the world are the mirrors. So dear children, in that same village, another little dog is there. Okay, in that same village, ಅಂದೇ ಒಂದು ವಿಲೇಜಲ್ಲಿ ಇನ್ನೊಂದು ಲಿಟಲ್ ಡಾಗ್ ಇದೆ. ಓಕೆನಾ? ಸೊ ದಟ್ ಲಿಟಲ್ ಡಾಗ್, ಅನದರ್ ಲಿಟಲ್ ಡಾಗ್, ಹಿ ವಾಸ್ ನಾಟ್ ಹ್ಯಾಪಿ ಆಸ್ ದ ಫಸ್ಟ್ ಒನ್. ಇನ್ನೊಂದು ಲಿಟಲ್ ಡಾಗ್ ಇದೆ ಅಲ್ಲ, ಅದು ಅಷ್ಟು ಹ್ಯಾಪಿ ಇಲ್ಲ. ಫಸ್ಟ್ ಒನ್ ಇತ್ತಲ್ಲ, ಅದೆಷ್ಟು ಹ್ಯಾಪಿ ಆಗಿತ್ತಲ್ವಾ, ಎಕ್ಸೈಟ್ಮೆಂಟ್ ಇತ್ತಲ್ವಾ, ಎಷ್ಟು ಖುಷಿಯಾಗಿತ್ತಲ್ವಾ. ಬಟ್ ಇವಾಗ ಇನ್ನೊಂದು ಡಾಗ್ ಇದೆಯಲ್ಲ, ಬೇರೆ ಇನ್ನೊಂದು ಡಾಗ್ ಇದೆಯಲ್ಲ, ಅದು ಅಷ್ಟು ಖುಷಿಯಾಗಿಲ್ಲ. ಹಿ ವಾಸ್ ನಾಟ್ ಹ್ಯಾಪಿ ಆಸ್ ದ ಫಸ್ಟ್ ಒನ್. ಓಕೆನಾ? ಹಿ ಆಲ್ಸೋ ಡಿಸೈಡೆಡ್ ಟು ವಿಸಿಟ್ ದ ಹೌಸ್. ಆ ಒಂದು ಅನದರ್ ಸ್ಯಾಡ್ ಲಿಟಲ್ ಡಾಗ್ ಆಲ್ಸೋ ಡಿಸೈಡೆಡ್ ಟು ವಿಸಿಟ್ ದ ಹೌಸ್. ವಿಚ್ ಹೌಸ್? ದ ಹೌಸ್ ಆಫ್ 1000 ಮಿರರ್ಸ್. ಸೊ ಆ ಒಂದು ಹೌಸನ್ನು ಆ ಒಂದು ಸ್ಯಾಡ್ ಇರುವಂತಹ ಡಾಗು ಕೂಡ ವಿಸಿಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡುತ್ತೆ. ಓಕೆನಾ? ಹಿ ಆಲ್ಸೋ ರೀಚ್ಡ್ ಟು ದಟ್ ಹೌಸ್. ಆ ಒಂದು ಸ್ಯಾಡ್ ಡಾಗು ಕೂಡ ಆ ಒಂದು ಪ್ಲೇಸಿಗೆ ರೀಚ್ ಆಗುತ್ತೆ. ಓಕೆನಾ? ಸೊ ರೀಚ್ ಆದಮೇಲೆ ಹೇಗೆ ಎಂಟ್ರಿ ಆಗ್ತಿದೆ? ಸೊ ಸಿ ಹಿಯರ್, ಆ ಒಂದು ಸ್ಯಾಡ್ ಲಿಟಲ್ ಡಾಗ್ ಹೇಗೆ ಎಂಟ್ರಿ ಆಗ್ತಿದೆ ಅಂತ ಹೇಳಿದರೆ, ಹಿ ಸ್ಲೋಲಿ ಕ್ಲೈಂಬ್ ದ ಸ್ಟೇರ್ಸ್. ಅವ್ನು ತುಂಬ ಆ ಒಂದು ಸ್ಯಾಡ್ ಲಿಟಲ್ ಡಾಗ್ ಹೇಗೆ ಎಂಟ್ರಿ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಿ ಸ್ಲೋಲಿ ಕ್ಲೈಂಬ್ ದ ಸ್ಟೇರ್ಸ್. ಅದು ತುಂಬ ಮೆಲ್ಲಿಗೆ ಸ್ಟೇರ್ಸನ್ನು ಹತ್ತುತ್ತಾ ಇದೆ. ಓಕೆನಾ? ಆ್ಯಂಡ್ ಹಂಗ್ ಇಸ್ ಹೆಡ್, ತಲೆಯನ್ನು ಜೋತಾಳ್ಕೊಳ್ತಾ ತುಂಬ ಮೆಲ್ಲಿಗೆ ಒಂಥರ ಸ್ಯಾಡ್, ತುಂಬ ಬೇಜಾರಿಂದ ಆ ಒಂದು ಹೌಸ್ ಒಳಗಡೆ ಹೋಗ್ತಾ ಇದೆ ಅದು. ಓಕೆ, ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಆ ಒಂದು ಸ್ಯಾಡ್ ಲಿಟಲ್ ಡಾಗ್ ಒಳಗಡೆ ಏನು ನೋಡುತ್ತೆ ಅಂತ. ಸೊ ಅದನ್ನು ಕೂಡ ತುಂಬ ಬೇಜಾರಿಂದ, ತುಂಬ ತಲೆಯನ್ನು ಬಗ್ಗಿಸ್ಕೊಂಡು ಒಂಥರ ದುಃಖದಿಂದ, ಒಂಥರ ಬೇಜಾರಿಂದ ಹೌಸ್ ಸ್ಟೆಪ್ಸನ್ನು ಹತ್ಕೊಂಡು ಡೋರ್ವೇ ಹತ್ರ ಹೋಗುತ್ತೆ. ಓಕೆನಾ? ಸೊ ಹಿ ಎಂಟರ್ಡ್ ದ ಹೌಸ್. ಫೈನಲಿ ಆ ಒಂದು ಸ್ಯಾಡ್ ಲಿಟಲ್ ಡಾಗ್ ಕೂಡ ಆ ಒಂದು ಹೌಸ್ ಒಳಗಡೆ, ದ ಮಿರರ್ ಆಫ್ ದ ಹೌಸ್ ಆಫ್ 1000 ಮಿರರ್ಸ್, ಆ ಒಂದು ಹೌಸ್ ಒಳಗಡೆ ಎಂಟ್ರಿ ಆಗುತ್ತೆ. ಓಕೆನಾ? ಸೊ ಎಂಟ್ರಿ ಆದಮೇಲೆ ಏನು ನೋಡುತ್ತೆ? ವೆನ್ ಹಿ ಎಂಟರ್ಡ್ ಹಿ ಸಾ ದ 1000 ಅನ್ಫ್ರೆಂಡ್ಲಿ ಡಾಗ್ಸ್. ಸೊ ಆ ಒಂದು ಬೇಜಾರಾಗಿ ದುಃಖದಿಂದ ಸ್ಯಾಡ್ ಫೇಸಿಂದ ಡಾಗ್ ಎಂಟ್ರಿ ಒಳಗಡೆ ಆಗಿಬಿಟ್ಟು ನೋಡಿದಾಗ
ಆವಾಗ ರಿಫ್ಲೆಕ್ಟಲ್ಲಿ ಏನು ನೋಡ್ತಾನೆ, ಆ ಸ್ಮಾಲ್ ಸ್ಯಾಡ್ ಡಾಗ್ ಏನು ನೋಡ್ತಾನೆ, he saw that 1000 unfriendly dog, ಓಕೆನಾ, ಸ್ಟೇರಿಂಗ್ ಅಟ್ ಹಿಮ್. ಸೊ ಆ ಎಂಟ್ರಿ ಆದ ತಕ್ಷಣನೇ ಆ ಒಂದು ಡಾಗ್ 1000 ಅನ್ಫ್ರೆಂಡ್ಲಿ ಡಾಗ್ಸ್ ಅನ್ನ ನೋಡ್ತಾನೆ, ಓಕೆನಾ. ಆ ಮಿರರಲ್ಲಿ ಅವನದೇ ರಿಫ್ಲೆಕ್ಷನ್ ಕಾಣಿಸುತ್ತೆ ಆ ಡಾಗಿಗೆ, ಇಟ್ ಇಟ್. ಸೊ ಇವೊಂದು ಎಕ್ಸ್ಪ್ರೆಷನ್ ತುಂಬಾ ಸ್ಯಾಡ್ ಇದೆ, ಅನ್ಫ್ರೆಂಡ್ಲಿ ಎಕ್ಸ್ಪ್ರೆಷನ್ ಇದೆ, ಇಟ್. ಸೊ ಆ ಮಿರರ್ಸ್ ಅಲ್ಲಿ 1000 ಅನ್ಫ್ರೆಂಡ್ಲಿ ಡಾಗ್ಸ್ ಅನ್ನ ನೋಡ್ತಾನೆ. ಹಿ ವಾಸ್ ಶಾಕ್ಡ್, ಒಂಥರ ಬೇಜಾರಾಗುತ್ತೆ. ಮೈ ಗಾಡ್, 1000 ಅನ್ಫ್ರೆಂಡ್ಲಿ ಡಾಗ್ಸ್ ಆರ್ ಲುಕಿಂಗ್ ಅಟ್ ಮೀ, 1000 ಅನ್ಫ್ರೆಂಡ್ಲಿ ಡಾಗ್ಸ್ ಎಲ್ಲರೂ ನನಗೆ ನೋಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವನಿಗೆ ಇನ್ನೂ ಬೇಜಾರಾಗುತ್ತೆ, ಓಕೆನಾ. ಸೊ ಇನ್ ದಟ್ ಒಂಥರ ಸಿಟ್ಟಾಗುತ್ತೆ, ಒಂಥರ ಬೇಜಾರಾಗುತ್ತೆ. ಹಿ ವಾಸ್ ಸ್ಟಾರ್ಟ್ ಗ್ರೌಲಿಂಗ್ ಅಟ್ ದ್ಯಾಮ್. ಅವಾಗ ಈ ಅವನ್ ಸ್ಯಾಡ್ ಲಿಟಲ್ ಡಾಗ್ ಏನು ಮಾಡ್ತಾನೆ, 1000 ಅನ್ಫ್ರೆಂಡ್ಲಿ ಡಾಗ್ಸ್ ಅನ್ನ ನೋಡ್ಬಿಟ್ಟು ಏನು ಮಾಡ್ತಾನೆ, ಅದು ಲೋ ಸೌಂಡಿಂದ, ಸಿಟ್ಟಿಂದ, ಓಕೆ, ಅದು ಬೊಗಳುತ್ತೆ, ಗ್ರೌಲಿಂಗ್ ಮಾಡುತ್ತೆ, ಓಕೆನಾ. ಆ 1000 ಅನ್ಫ್ರೆಂಡ್ಲಿ ಡಾಗ್ ಮೇಲೆ ಗ್ರೌಲಿಂಗ್ ಮಾಡುತ್ತೆ, ಬೊಗಳುತ್ತೆ, ಓಕೆ, ಸಿಟ್ಟಿಂದ ಬೊಗಳುತ್ತೆ. ಸೊ ಇನ್ ರಿಫ್ಲೆಕ್ಟ್ ವಾಟ್ ಹಿ ಆನ್ಸರ್ಡ್, ಆ ಇನ್ ರಿಫ್ಲೆಕ್ಟ್ ಇಂದ ಆ ಒಂದು ಮಿರರ್ಸ್ ಇಂದ ಏನು ಕಾಣಿಸುತ್ತೆ, 1000 ಅನ್ಫ್ರೆಂಡ್ಲಿ ಡಾಗ್ಸ್ ಆರ್ ಗ್ರೌಲಿಂಗ್ ಅಟ್ ಹಿಮ್. ಆ ಒಂದು ಮಿರರ್ಸ್ ಅಲ್ಲಿ ಏನು ನೋಡ್ತಾನೆ ಅವನು, 1000 ಅನ್ಫ್ರೆಂಡ್ಲಿ ಡಾಗ್ಸ್ ಎಲ್ಲ ಆ ಒಂದು ಸ್ಯಾಡ್ ಲಿಟಲ್ ಡಾಗ್ ಮೇಲೆ ಬೊಗಳ್ತಾ ಇದ್ದಾರೆ, ಇನ್ ರಿಟರ್ನ್ ಬೊಗಳ್ತಾ ಇದ್ದಾರೆ ಅನ್ನೋ ಹಾಗೆ ಅವ್ನು ನೋಡ್ತಾನೆ, ಇಸ್ಂಟ್. ಹಿ ವಾಸ್ ಹಾರಿಫೈಡ್, ಹಿ ವಾಸ್ ಗೆಟ್ ಶಾಕ್ಡ್. ಆ ಒಂದು ಸ್ಯಾಡ್ ಲಿಟಲ್ ಡಾಗ್ ತುಂಬ ಶಾಕ್ ಆಗಿಬಿಡುತ್ತೆ, ತುಂಬ ಹಾರಿಫೈಡ್, ತುಂಬ ಭಯಂಕರ ಅನಿಸುತ್ತೆ ಆ ಒಂದು ಸ್ಯಾಡ್ ಲಿಟಲ್ ಡಾಗಿಗೆ, ಓಕೆನಾ. 1000 ಅನ್ಫ್ರೆಂಡ್ಲಿ ಡಾಗ್ ನನಗೆ ನೋಡ್ತಾ ಇದ್ದಾರೆ, ನನಗೆ ಬೊಗಳ್ತಾ ಇದ್ದಾರೆ ಅಂತ ಹೇಳಿ ಅವ್ನು ತುಂಬ ಹಾರಿಫೈಡ್, ಭಯಂಕರ ಅನಿಸುತ್ತೆ. ಹಿ ಆಸ್ ಫಾಸ್ಟ್ ಆಸ್ ಹಿ ಸೂನ್ ಲೆಫ್ಟ್ ದ ಹೌಸ್. ಅವನು ಆದಷ್ಟು ಬೇಗ ಆ ಒಂದು ಹೌಸಿನ ಹೊರಗಡೆ ಬಂದುಬಿಡ್ತಾನೆ, ಓಕೆನಾ. ಅವನಿಗೆ ಶಾಕ್ ಅನಿಸುತ್ತೆ, ಓ ಮೈ ಗಾಡ್, ದೇರ್ ಆರ್ 1000 ಅನ್ಫ್ರೆಂಡ್ಲಿ ಡಾಗ್ ಇನ್ಸೈಡ್, ಓಕೆ, ಆ್ಯಂಡ್ ದೇ ಆರ್ ಗ್ರೌಲಿಂಗ್ ಅಟ್ ಹಿಮ್. ಅದು ಎಲ್ಲರೂ ಆ ಒಂದು ಡಾಗ್ ಮೇಲೆ ಬೊಗಳ್ತಾ ಇದ್ದಾರೆ ಅಂತ ಹೇಳಿ ಆ ಡಾಗ್ ಏನು ಮಾಡುತ್ತೆ, ಹಿ ವಾಸ್ ಲೆಫ್ಟ್ ದ ಹೌಸ್ ಆಸ್ ಫಾಸ್ಟ್ ಆಸ್. ಅವನು ಆದಷ್ಟು ಬೇಗ ಆ ಒಂದು ಹೌಸಿಂದ ಹೊರಗಡೆ ಬಂದ್ಬಿಡುತ್ತೆ, ಓಕೆನಾ. ಸೊ ರಿಟರ್ನಲ್ಲಿ ವಾಪಸ್ ಹೋಗಬೇಕಾದ್ರೆ ಏನು ಯೋಚನೆ ಮಾಡ್ಕೊತಾ ಹೋಗ್ಬೋದು. ಸೊ ಹಿ ಥಾಟ್ ಹಿಮ್ಸೆಲ್ಫ್, ಆ ಒಂದು ಸ್ಯಾಡ್ ಲಿಟಲ್ ಡಾಗ್ ಯೋಚನೆ ಮಾಡ್ತಾನೆ, ಇಟ್ ವಾಸ್ ಹಾರಿಬಲ್ ಪ್ಲೇಸ್, ಇದು ತುಂಬ ಭಯಂಕರವಾಗಿರುವಂತಹ ಪ್ಲೇಸು. ಐ ವಿಲ್ ನೆವರ್ ವಿಸಿಟ್ ದಿಸ್ ಅಗೇ, ಐ ವಿಲ್ ನೆವರ್ ವಿಸಿಟ್ ದ ಹೌಸ್ ಅಗೇನ್ ಇನ್ ಮೈ ಲೈಫ್ ಅಂತ ಹೇಳಿ ಅದು ಅಂದ್ಕೊಳ್ತಾ ಹೋಗುತ್ತೆ. ಏನಂತ ಅಂದ್ಕೊಳುತ್ತೆ, ಇಟ್ ವಾಸ್ ಎ ಹಾರಿಬಲ್ ಪ್ಲೇಸ್, ತುಂಬ ಭಯಂಕರವಾಗಿರುವಂತಹ ಸ್ಥಳ ಇದು, ನಾನಂತಹ ಒಂದು ಪ್ಲೇಸಲ್ಲಿ ಯಾವತ್ತೂ ವಿಸಿಟ್ ಮಾಡೋದಿಲ್ಲ, ಯಾವತ್ತೂ ಹೋಗೋದಿಲ್ಲ ಅಂತ ಹೇಳಿ ಅದು ರಿಟರ್ನ್ ವಾಪಸ್ ಹೋಗುತ್ತೆ. ಸೊ ಡಿಯರ್ ಚಿಲ್ಡ್ರನ್, ಆಲ್ ದ ಫೇಸಸ್ ಇನ್ ದ ವರ್ಲ್ಡ್ಸ್ ಆರ್ ದ ಮಿರರ್ಸ್. ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಫೇಸಸ್ಸು ಕೂಡ ಒಂದು ಮಿರರ್ ಇದ್ದ ಹಾಗೆ ಅಲ್ವಾ. ನಾವು ಯಾವುದಾದ್ರೂ ಪೀಪಲ್ಸ್ ಇಲ್ಲಿ, ನಮ್ಮ ಫ್ರೆಂಡ್ಸ್ ಇಲ್ಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ, ನಾವು ನಗ್ನಗ್ತಾ ಮಾತಾಡಿದರೆ ಇನ್ ರಿಫ್ಲೆಕ್ಟ್ ಅವರು ನಮಗೆ ನಗ್ನಗ್ತಾ ಮಾತಾಡ್ತಾರೆ ಅಲ್ವಾ. ನಾವೇನಾದರೂ ಬೇಜಾರಿಂದ, ಸಿಟ್ಟಿಂದ, ಕೋಪದಿಂದ ಮಾತಾಡಿದರೆ ಇನ್ ರಿಫ್ಲೆಕ್ಟ್ ಅವರು ನಮಗೆ ಅದೇ ಥರ ರಿಪ್ಲೈ ಮಾಡ್ತಾರೆ. ಸೊ ಬೈ ದಿಸ್ ಸ್ಟೋರಿ ವಿ ಹ್ಯಾವ್ ಟು ಲರ್ನ್ ದ್ಯಾಟ್ ವಿ ಆಲ್ವೇಸ್ ಹ್ಯಾವ್ ಟು ಬಿ ಫ್ರೆಂಡ್ಲಿ ವಿತ್ ದ ಅದರ್ಸ್, isn't it? And in reflect we get friendly behavior, isn't it children? ಸೊ ಕಲಿತೀರಾ, ಎಲ್ಲರ ಜೊತೆ ನಾವು ನಗ್ನಗ್ತಾ ಮಾತಾಡಬೇಕು, ಫ್ರೆಂಡ್ಲಿ ಆಗಿರಬೇಕು ಅಂತ ಹೇಳಿ. ಯಾಕಂದರೆ ಅವರು ನಮಗೆ ಇನ್ ರಿಫ್ಲೆಕ್ಟಲ್ಲಿ ಅದ್ರದ್ದು ಆನ್ಸರಲ್ಲಿ ನಮ್ಮ ಜೊತೆ ನಗ್ನಗ್ತಾನೆ ಇರ್ತಾರೆ, isn't it children? I think you understood, I think you enjoyed the story. Okay, shall we move to the next? Yes, come to the next now. Yes, so come to the answer the following. By listening this story, you can answer some questions which is very easy. See here, read the statements given and say yes or no. Here there are some statements, okay, ಕೆಲವೊಂದು ಸೆಂಟೆನ್ಸಸ್ ಇಲ್ಲಿ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. You have to say whether it is right or wrong. Maybe you can answer very easily, okay. Let's see. The village was small. So how was the village? Yes, the village was very small, isn't it? So answer is yes. Now the house was of 1000 dogs. Think about it. The house, it was the 1000 dogs. Is it the house of 1000 dogs? No, it is not. Then what was the house? The house was the house of 1000 mirrors. So the entire house, it was the house of 1000 mirrors, isn't it children? Yes. Third one statement, a little dog was happy. Here there are 2 dogs, isn't it?
First one dog is very happy dog, isn't? And second one dog is sad dog, isn't it? So they are asking about first one. The little dog was happy. The first little dog was happy. Is it right? Is it yes or no? Yes, the answer is yes, isn't it? So the small little dog was happy. The answer is yes, correct. And the little dog decided to visit the park. The little dog, the small happy little dog decided to visit the park. Is it right, children? No, it is not right. He was not decided to visit the park. Then what he decided? He decided to visit the house, isn't it? Yes. So the next one, the first dog felt it was a wonderful place. The first dog decided that was a wonderful place. Yes, the answer is correct. First dog is tumba wonderful place anistu alva. Yes. And the next, the second dog saw friendly dog staring back at him. Think about it. The second dog saw the friendly dogs in the house. Is it right? Second dog ಗೆ friendly dogs ಕಾಣಿಸ್ತಾರ ಒಳಗಡೆ? ಇಲ್ಲ ಅಲ್ವಾ? The answer is no. So come to the now next main. Yes, it is in page number 28. So complete the following paragraph choosing the words from those given in brackets. So here, dear children, in this main you have to complete the paragraph, okay, and by choosing the correct word. Okay, let's complete the paragraph now. So write with me. The paragraph is all about this story. See here. One day, a dog entered. Try to fill the answer, dear children. One day, a dog entered the house. What he entered? He entered in the house. Fill the answer. House of, what kind of house it is? The house of mirrors, isn't it, children? Mirrors. He was happy. How was the first dog here? He was very happy, isn't it, children? He was happy there as he, what he saw inside now? Yes, as he saw many, what kind of a dog? First happy dog ಏನು ನೋಡ್ತಾನಲ್ಲಿ? Many happy dogs, isn't it? Many happy dogs. Fill the answer. Into the house. Into the house. Same house. Entered another dog. He was, how was the second dog, children? He was not happy, isn't it? He was not, yes, now not as, he was not as happy. He was not happy, second dog, isn't it? As the other one. He saw, what he saw inside second dog? He saw many dogs. He saw many dogs. They stared ಅಂದರೆ ಕಂಟಿನ್ಯೂಸ್ ಆಗಿ ನೋಡೋದು. Stared back at him
at him. They were, how they were? They were unfriendly, isn't it? They were unfriendly. So we completed the paragraph. It is all about the story. Let's read once now. So see here, one day a dog entered the house of mirrors, isn't it? He was happy there as he saw many happy dogs. So dear children, it is about first dog, isn't it? So one day here the small happy dog entered the house as he saw the many happy dogs. Okay, and into the same house, ಅದೇ ಒಂದು ಸೇಮ್ ಹೌಸಲ್ಲಿ another dog, he was not happy. Another second dog, he was not happy, isn't as the other one. He saw many dogs. They stared back at him. They were unfriendly. However, the second dog, he was unfriendly, isn't it, children? So dear children, there are some mains, some more. I will continue in the next grade. Thank you for the class. See you soon.